ಜಾಜಿ ಅವರೇ, ಈ ಸಲ ಮಹಿಳೆಯರಿಗೆ ಸಂಬಂಧಪಟ್ಟಿರೋ ಹಾಗೆ ಯಾವ್ದಾದ್ರು ಒಂದು ಪ್ರಾಜೆಕ್ಟ್ ತಗೊಳ್ಳೋಣ. ಹೌದು, ಈ ಗರ್ಭಿಣಿಯರಿಗೆ ಉಚಿತವಾಗಿ ಚೆಕಪ್ ಮಾಡೋದು, ಐರನ್ ಟ್ಯಾಬ್ಲೆಟ್ಸ್ ನ ಕೊಡೋದು. ಪ್ರೆಗ್ನೆಂಟ್ ವುಮೆನ್ಗೆ ಚೆಕಪ್ ಐರನ್ ಟ್ಯಾಬ್ಲೆಟ್ಸ್? ಹೌದು, ಇದು ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗುತ್ತೆ. 9 ತಿಂಗಳ ಕಾಲ ನಾವು ತಿಂಗಳು ಚೆಕಪ್ ಮಾಡ್ತೀವಿ ಅಂತ ಹೇಳಿದ್ರೆ ಗರ್ಭಿಣಿಯರಿಗೂ ತುಂಬಾ ಖುಷಿ ಆಗುತ್ತೆ. ಈಗ ಸದ್ಯಕ್ಕೆ ಪ್ರೆಗ್ನೆಂಟ್ ವುಮೆನ್ ಪ್ರಾಜೆಕ್ಟ್ ಬೇಡ. ನೀನೇ ಗಾಬರಿ ಆಗ್ತೀರಾ ಜಾಜಿ ಅವರೇ? ಪ್ರೆಗ್ನೆಂಟ್ ಆಗೋದು ಬೇರೆಯವರು, ಅವ್ರಿಗೆ ಟ್ಯಾಬ್ಲೆಟ್ ಕೊಡ್ತೀವಿ ಅಷ್ಟೇ. ನೋ ನೋ ನೋ, ಈಗ ಸದ್ಯಕ್ಕೆ ಈ ಪ್ರಾಜೆಕ್ಟ್ ನ ಪೆಂಡಿಂಗ್ ಅಲ್ಲಿ ಇರೋಣ. ಜಾಜಸ್ಗೆ ಇಡೀ ಸಿಟಿ ಮಾರ್ಕೆಟ್ ನ ಹುಡುಕಾಡಿ ತರಕಾರಿ, ಹುಣಸೆ ಹಣ್ಣು, ಹುಳಿ ಮಾವಿನಕಾಯಿ, ನಲ್ಲಿಕಾಯಿ ಎಲ್ಲ ತಂದಿದ್ದೀವಿ. ಜೊತೆಗೆ ಕೆಮ್ಮಣ್ಣು ಕೂಡ ತಂದಿದ್ದೀವಿ. ಪರವಾಗಿಲ್ಲ ಜಾಜಿ ಅವರೇ, ಪ್ರಾಜೆಕ್ಟ್ ಬಗ್ಗೆ ಮಾತಾಡ್ತಿದ್ದಂಗೆ ಎಲ್ಲ ತರಿಸ್ಬಿಟ್ಟಿದ್ದೀರಾ. ಇದನ್ನ ತಗೊಂಡು ಹೋಗಿ ನಮ್ಮ ಮಹಿಳಾ ಸಂಘದಲ್ಲಿರೋ ಗರ್ಭಿಣಿಯರಿಗೆ ಕೊಟ್ರೆ ಎಷ್ಟೊಂದು ಸಂತೋಷ ಪಡ್ತಾರೆ ಗೊತ್ತಾ? ಅಲ್ಲ, ಎಕ್ಸ್ಕ್ಯೂಸ್ ಮಿ ಪದ್ಮಜ ಅವರೇ, ಇದನ್ನ ತಂದಿರೋದು ಮಹಿಳಾ ಸಂಘದಲ್ಲಿರೋ ಗರ್ಭಿಣಿಯರಿಗಲ್ಲ, ನಮ್ಮ ಮನೇಲಿ ಇರೋರ್ಗೆ. ಆದ್ರೆ ಜಾಜಿ ಅವರೇ, ನೀವು ಅನುಷ ಡೋಂಟ್ ಟಾಕ್ ರಬಿಶ್. ಅದು ಬಿಟ್ಲಾ, ತಗೊಂಡೋಗಿ ಹಬಿ ಕೊಡ್ರ. ಇದಿಷ್ಟು ಪಾಂಡ್ರಂಗ್ ಕೊಡೋದಾ? ಅವ್ರಿಗೆ ಯಾಕೆ ಕೊಡ್ಬೇಕು? ಅದು ಇದಕ್ಕಿದೆ. ಎಕ್ಸ್ಕ್ಯೂಸ್ ಮಿ, ವಾಟ್ಸ್ ಯುವರ್ ಪ್ರಾಬ್ಲಮ್? ನಾನು ಅವ್ರ ಜೊತೆ ಮಾತಾಡ್ತಿದ್ದೀನಿ ತಾನೆ, ತಗೊಂಡು ಹಬಿ ಕೊಡ್ರ. ನಿಧಾನಕ್ಕೆ ಬಾ. ಯಾವುದೇ ಕಾರಣಕ್ಕೂ ನೀನ್ ಹೊಟ್ಟೆನ ಕುಲ್ಕಿಸ್ಬೇಡ. ನೋಡೋ, ನಿನಗೋಸ್ಕರ ತಾಜಾ ಮಾವಿನಕಾಯಿ, ನಲ್ಲಿಕಾಯಿ, ಹುಣಸೆ ಹಣ್ಣು, ಕೆಮ್ಮಣ್ಣು ಎಲ್ಲ ತಂದಿದೀವಾ. ಎಲ್ಲ ಫ್ರೆಶ್ ಆಗಿದೆಯಂದ್ರ ಬಾವಾ, ಸಿಟಿ ಮಾರ್ಕೆಟ್ ಓಪನ್ ಮಾಡ್ತಿದ್ದಂಗೆನೆ ಮೊದಲನೇ ಬೋಣಿ ನಮ್ದೇ. ಈ ಮಾವಿನಕಾಯಿ, ನೆಲ್ಲಿಕಾಯಿ, ಹುಣಸೆಕಾಯಿ ಎಲ್ಲ ನಾನ್ ತಿಂತೀನಿ. ಆ ಕೆಮ್ಮಣ್ಣ ನೀವಿಬ್ರು ತಿಂದ್ರ. ನಂಬಾಗಿ ಯಾಕೋ ಮಣ್ಣಾಕ್ಯಾ? ಈಗಲಿಂದಲೇ ಅಭ್ಯಾಸ ಮಾಡ್ಕೊಡ್ರ, ಮುಂದಕ್ಕೆ ಅನುಕೂಲ ಆಗುತ್ತೆ. ಬಾವಾ, ಮಗು ಇರೋದು ನಿಮ್ಮ ಹೊಟ್ಟೆನಲ್ಲಿ. ಜಾಜಿ ಅವರೇ, ಪಾಂಡ್ರಂಗ್ ಅವ್ರ ಹೊಟ್ಟೆಲಿ ಮಗು ಇದೆಯಾ? ಅದು ಹೇಗ್ ಸಾಧ್ಯ ಆಯ್ತು ರೀ? ಹಬಿನ ದಪ್ಪ ಮಾಡ್ಬೇಕು ಅಂತ ನಾಟಿ ವೈದ್ಯ ತಂಗಪ್ಪನ್ ಕರೆಸಿ ಟ್ರೀಟ್ಮೆಂಟ್ ಕೊಡಿಸ್ದೆ. ಆಗ್ಲಿಂದ ಹಬಿ ಹೀಗಾಗ್ಬಿಟ್ಟಿದ್ದಾರೆ. ಕಂಗ್ರಾಚುಲೇಷನ್ ಪಾಂಡ್ರಂಗ್ ಅವರೇ. ನಂದು ಅದೇನೆ. ನೀವು ಅಪ್ಪ ಆಗ್ತಿದ್ದೀರಾ, ಅಮ್ಮ ಆಗ್ತಿದ್ದೀರೋ? ಅದು ಮಗು ಹುಟ್ಟಿದ್ಮೇಲೆ ಡಿಸೈಡ್ ಆಗುತ್ತೆ ಬಿಡಿ. ಗಂಡುಗಳು ಈ ವಂಶದ ಕಟ್ಟೆ ಕಡೆಯ ತುಂಡು ಅಂತ ಹೇಳ್ಕೊಳ್ತಾ ಇದ್ರಿ. ಇನ್ ಮೇಲಿಂದ ಹೇಳ್ಕೊಳಲ್ಲ ಬಿಡಿ, ಈ ತುಂಡು ನಿಮ್ ಗುಂಪಿಗೆ ಸೇರ್ಬಿಟ್ಟ. ಇದೆಲ್ಲ ಹೇಗ್ ಸಾಧ್ಯ ಆಯ್ತು? ನೋಡಿ ಅನುಷಾ ಅವರೇ, ಇದು ದೈವ ಲೀಲೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಜಾಜಿಯವರ ಲೀಲೆ ಅಂತ ನಾನು ಭಾವಿಸಿದ್ದೀನಿ. ಇದರಲ್ಲಿ ನನ್ನ ಕೈವಾಡ ಅನ್ನೋದು ಎಳ್ಳತ್ತೂ ಇಲ್ಲಪ್ಪ. ಹಬಿ ಡೋಂಟ್ ಟಾಕ್ ರಬಿಶ್. ಸಾಕು, ಸುಮ್ಮನೆ ಇರ್ರಿ. ನೀವು ಆ ತಂಗಪ್ಪನ ಕರೆಸಿ ನನಗೆ ಟ್ರೀಟ್ಮೆಂಟ್ ಕೊಡ್ಸಿದ್ಕೆ ತಾನೆ ನನಗೆ ಭ್ಯಾ ಶುರುವಾಗಿದ್ದು. ನೋಡಿ, ನಾನು ಡೆಲಿವರಿ ಟೈಮ್ನಲ್ಲಿ ಇದ್ದಾಗ ನನಗೆ ಯಾರು ರಕ್ಷಣೆ ಕೊಡ್ತಾರೆ, ನನ್ನನ್ನು ಯಾರು ಕಾಪಾಡ್ತಾರೆ? ನೀವು ಕಾಪಾಡ್ತೀರಾ? ನೀವು ಬಾಬಾ, ನಾನ್ ಕಾಪಾಡ್ತೀನಿ. ಸುಮ್ಮನೆ ಇರಲೇ. ಅದೆಲ್ಲ ಏನು ಬೇಕಾಗಿಲ್ಲ. ಅಮೆರಿಕದಲ್ಲಿ ಮುಂಚೆ ಈ ತರ ಒಂದು ಇನ್ಸಿಡೆಂಟ್ ನಡೆದಿತ್ತು. ನೆಟ್ಟಲ್ಲಿ ಸರ್ಚ್ ಮಾಡಿ ಡಾಕ್ಟರ್ ಆರಾಮಾಗಿ ಡೆಲಿವರಿ ಮಾಡಿಸ್ತಾರೆ. ನೀವ್ ಯಾಕೆ ನಮ್ಮ ಮಹಿಳಾ ಸಂಘಕ್ಕೆ ಬಂದು ನಿಮ್ಮ ಅನುಭವ ಹೇಳ್ಕೋಬಾರ್ದು? ಅಯ್ಯೋ, ನನಗೆ ಯಾವ ಅನುಭವ ಇದೆ ಅಂತ ಅನುಭವ ಹಂಚ್ಕೊಳ್ಳಿ. ಯಾಕೆ ಪಾಂಡುರಂಗ್ ಅವರೇ ಹೀಗೆ ಮಾತಾಡ್ತೀರಾ? ನಿಮ್ ಹೊಟ್ಟೆಲ್ ಮಗು ಇದೆ, ನೀವು ಜಾಜಿ ಅವ್ರಿಗಿಂತ ಗ್ರೇಟ್ ಅನ್ಸ್ತಾ ಇಲ್ವಾ? ಇದನ್ನ ಹಂಚ್ಕೊಳ್ಳಿ ನಮ್ ಜೊತೆ. ಭಾವಮ್ಮ, ಏನಾಯ್ತು? ಕಿಪ್ಪೊಟ್ಟೆನಲ್ಲಿ ಯಾರೋ ಕುತ್ಕೊಂಡು ಜಾಡ್ಸಿ ಒದ್ದಂಗಾಯ್ತು. ಏನು ಯಜಮಾನ್ರೆ, ಬೆಳಗ್ಗೆಯಿಂದ ಅಡ್ಗೆ ಮನೆ ಕಡೆ ಬಂದೇ ಇಲ್ಲ. ಅದು ಚಂಪಚಮೇಲಿ ಡಾಕ್ಟ್ರು ಜಾಸ್ತಿ ಓಡಾಡ್ಬೇಡ ಅಂತ ಹೇಳಿದ್ದಾರೆ. ಏನು ತಿಂದು ಇಲ್ಲ. ಅದು ನಾನು ಖಾಲಿ ಹೊಟ್ಟೆಲಿ ಇರ್ಬೇಕಂತೆ, ಆವಾಗಲೇ ಬಂದು ನನ್ನ ಹೊಟ್ಟೆನ ಚೆಕ್ ಮಾಡ್ತೀನಿ ಅಂತ ಡಾಕ್ಟ್ರು ಹೇಳಿದ್ದಾರೆ. ನಿಮ್ ಹೊಟ್ಟೆನ ತೋರ್ಸ್ಕೊಳ್ಳೋದಕ್ಕೆ ನಿಮ್ಗೆ ನಾಚಿಕೆ ಆಗಲ್ಲ? ಅಯ್ಯೋ ಶಿವನೇ, ನನ್ನ ಹೊಟ್ಟೆಗೆ ತೋರಿಸ್ಕೊಳ್ಳೋದಕ್ಕೆ ನಾನು ಯಾಕೆ ನಾಚ್ಕೊಪಟ್ಕೊಳ್ಳಿ? ಏನು ಕನ್ಫರ್ಮ್? ಅವೇ ಹೊಟ್ಟೆಲಿರೋ ಈ ಒದ್ದಾಟ ನೋಡ್ತಾ ಇದ್ರೆ ಅವ್ರೇನು ಗ್ಯಾರಂಟಿ ಕೊಡೋದು? ನಾನೇ ಗ್ಯಾರಂಟಿ ಕೊಡ್ತೀನಿ, ಕನ್ಫರ್ಮ್. ಏನಯ್ಯ ಪಾಂಡ್ರಂಗ, ಹೇಗಿದ್ಯಾ? ಅದು ಡಾಕ್ಟ್ರೇ, ಅಯ್ಯೋ, ಈ ಒದಿಸ್ಕೊಳ್ಳೋದ್ರಲ್ಲೂ ಇಷ್ಟೊಂದು ಸುಖ ಸಿಕ್ಕುತ್ತೆ ಅಂತ ನನ್ಗೆ ಗೊತ್ತೇ ಇರಲಿಲ್ಲ ಡಾಕ್ಟ್ರೆ. ನಾನು ಚೆನ್ನಾಗಿದ್ದೀನಿ. ಏನ ಇದು ನಾಡಿ ತಮಟೆ ಹತ್ರ ಹೊಡ್ಕೋತಾ ಇದೆ? ಡಕ್ಕಿನಕರ ಅಂತ ಹೊಡ್ಕೋಬಾರ್ದು. ಹೊಡ್ಕೊಂಡ್ರೆ ಏನಾಗುತ್ತೆ? ಅವಳಿ ಜವಳಿ ಆಗತ್ತೆ. ಅದು ಡಾಕ್ಟ್ರೆ, ಯಪ್ಪ, ಇದೇನು ಗಂಡೋ ಹೆಣ್ಣೋ ಗೊತ್ತಾಗ್ತಾ ಇಲ್ಲ, ಸಿಕ್ಕಾಪಟ್ಟೆ ಕಾಟ ಕೊಡ್ತಾ ಇದೆ. ಅದು ನನಗೆ ಡಾಕ್ಟ್ರೆ ಬೆಳಗ್ಗೆಯಿಂದ 1-2 ಸಲ ಅಲ್ಲ, ಅವಾಗ ಒಂದ್ಸಲ, ಒಟ್ಟು 3 ಸಲ ವಾಂತಿ ಆಗೋಯ್ತು. ನಾಚಿಕೆ ಆಗಲ್ಲ ನಿಮ್ಗೆ? ವಾಂತಿ ಮಾಡೋದಕ್ಕೆ ಅಂತಾನೆ ಜನ ಇರ್ಬೇಕಾದ್ರೆ ನೀವ್ ವಾಂತಿ ಮಾಡ್ತಿದ್ರಲ್ಲ. ಯಾರೊಬ್ರು ವಾಂತಿ ಮಾಡ್ಕೊಂಡ್ರಲ್ಲ, ಇದನ್ನ ಮಾರ್ನಿಂಗ್ ಸಿಕ್ನೆಸ್ ಅಂತ ಹೇಳ್ತಾರೆ. ಮೊದಲು 3 ತಿಂಗಳು ಹೀಗಿರುತ್ತೆ, ಆಮೇಲೆ ಸರಿ ಹೋಗುತ್ತೆ. ಡಾಕ್ಟ್ರೆ, ಈಗ ಡೆಲಿವರಿಗೆ ನೀವೇನ್ ಪ್ಲಾನ್ ಮಾಡಿದೀರಾ? ಡೆಲಿವರಿ ಆಗ್ತಿರೋದು ನನ್ಗಲ್ಲಮ್ಮ, ಪಾಂಡ್ರಂಗಂಗೆ. ನಾನ್ ಕೇಳ್ತಿರೋದು ಅವ್ರ ಡೆಲಿವರಿ ಬಗ್ಗೆನೆ. ಅಮೆರಿಕಾದಲ್ಲೂ ಹೀಗೆ ಒಂದು ಕೇಸ್ ಇತ್ತು. ಸಿಸೇರಿಯನ್ ಮಾಡಿ ಡೆಲಿವರಿ ಮಾಡಿದ್ರು. ಮಗು ಕೆಲವು ದಿನ ಬದುಕಿತ್ತು. ಪಾಪ ತಾಯಿ ಹಾಲು ಸಿಕ್ಕದೆ ಮಗು ಸತ್ತು ಹೋಯ್ತು. ಅಯ್ಯೋ ಶಿವನೇ, ನಾನು ನನ್ನ ಮಗುವಿಗೆ ಹಾಲನ್ನು ಹೇಗೆ ಅರೇಂಜ್ ಮಾಡ್ಲಿ? ನನ್ ಕಡೆ ಏನ್ ನೋಡ್ತೀರಾ? ಜಾಜಿ ಅಕ್ಕ ಇದಾರಲ್ಲ. ಚಂಪ ಅಕ್ಕ ಗಿಕ್ಕಂದ್ರೆ ಪಕ್ಕೆ ಮುರಿದು ಬಿಡ್ತೀನಿ. ಪಕ್ಕೆ ಮುರಿಯೋ ಮತ್ ಪಕ್ಕದಲ್ಲಿ ಇರ್ಲಿ. ಮೊದ್ಲು ಇವ್ರ ಮಗುಗೆ ಹಾಲ್ ಬೇಕಂತೆ. ಮಗುಗೆ ಮಿಲ್ಕ್ ಕೊಡ್ಸೋ
ಕೊಡ್ಸೋದು ಓಲ್ಡ್ ಫ್ಯಾಷನ್ ಆಗೋಯ್ತು. ಹಬಿ ಯು ಡೋಂಟ್ ವರಿ, ಬೇಬಿ ಫುಡ್ ನಾನು ಅರೇಂಜ್ ಮಾಡ್ತೀನಿ. ಇಂಥ ಮದರ್ಸ್ ಇದ್ರೆ ಹುಟ್ಟೋ ಮಕ್ಕಳು ಎಮ್ಮೆನೋ ಹಸುನ ತಪ್ಪ ಮಲ್ಕೋಬೇಕಾಗತ್ತೆ. ಡಾಕ್ಟರ್, ದಿಸ್ ಇಸ್ ಟೂ ಮಚ್. ಮಚ್ಚು ಗಿಚ್ಚಲ್ಲ ಹಳೆ ಕಾಲಕ್ಕೆ ಹೋಯ್ತ್ರಿ. ಇವಾಗ ಏನಿದ್ರು ಒಂದು ಬ್ಲೇಡ್ ಇದ್ರೆ ಸಾಕು, ಒಕ್ಕಳು ಬಳಿನ ಕುಯ್ದು ಮಗುನ್ ತೊಟ್ಲಲ್ಲಿ ಮಲಗಿಸ್ಬಿಡ್ತೀವಿ. ಡೋಂಟ್ ವರಿ ಡಾಕ್ಟರ್, ಆ ಬ್ಲೇಡ್ಗೆ ನಾನು ಸ್ಪಾನ್ಸರ್ ಮಾಡ್ತೀನಿ. ಅದಕ್ಕಿನ್ನ ಟೈಮ್ ಇದೆ. ಪಾಂಡ್ರಂಗ, ನೀವು ಜೋರಾಗಿ ಓಡಾಡಬಾರ್ದು, ಬಗ್ಗಬಾರ್ದು, ಜೋರಾಗಿ ನಗಬಾರ್ದು, ಹೆಚ್ಚಾಗಿ ಹೆಂಡತಿ ಕೈಲಿ ಬೈಸ್ಕೋಬಾರ್ದು. ಯಾಕಂದ್ರೆ ನಿಮ್ಮ ಹೊಟ್ಟೆಲಿ ಮಗು ಇದೆ. ಏನಾಯ್ತು? ಯಾರೋ ಹೊಟ್ಟೆ ಒಳಗಡೆ ಒದ್ದಂಗಾಯ್ತು. ವೆರಿ ಗುಡ್ ಸೈನ್. ಇವಾಗ್ಲೇ ಮಗು ಹೊಟ್ಟೆಲಿ ಒದಿತಿದಾನೆ ಅಂದ್ರೆ ಮುಂದೆ ದೊಡ್ಡ ಫುಟ್ಬಾಲ್ ಪ್ಲೇಯರ್ ಆಗ್ತಾನೆ. ಮಾರಾಡೋಣ. ಅಲ್ಲ, ಪೀಲೆ. ಅಂದ್ರೆ ಪಾಂಡ್ರಂಗ ಮೊಸರಾಗ್ಯಾನ ಅಲ್ರಿ ತಂಗಪ್ಪನವ್ರೆ. ಪಾಂಡ್ರಂಗಂಗೆ ದಪ್ಪ ಆಗಕ್ಕೆ ಔಷಧಿ ಕೊಡಿ ಅಂದ್ರೆ ಮಗು ಆಗೋದಕ್ಕೆ ಔಷಧಿ ಕೊಟ್ಟಿದ್ರಾ? ಅಯ್ಯೋ ಇದು ಹ್ಯಾಂಗತ್ತ ನಂಗೆ ಗೊತ್ತಾಗಲ್ವಲ್ರಿ. ನಾವು ನಿಮಗೆ ಗೊತ್ತಾಗಿಸ್ತೀವಿ. ಅತ್ತೆ ಮತ್ತೆ ಕಾಫಿ ಸ್ಟ್ರಾಂಗ್. ನನ್ನ ಬಂಗಾರ, ನೀನು ನುಲಿಯೋದು, ಕಾಫಿ ಕೊಡೋ ಆಟನೋ ಎಲ್ಲ ಚೆನ್ನಾಗಿದೆ. ನನ್ನ ಮಗನ ಕಾಫಿ ಕೊಡ್ತೀನಿ. ಎಲ್ ಕೊಡೋದತ್ತೆ? ಈ ನಡುವೆ ಅವರು ನಿಧಾನವಾಗಿ ಹೇಳ್ತಾ ಇದ್ದಾರೆ, ತುಂಬಾ ಆಯಾಸ ಆಗುತ್ತಂತೆ. ಬಸುರಿ ಅಲ್ವೇನೆ, ಹೆಂಗಸಿಗೆ ಆಯಾಸ ಆಗುತ್ತೆ ಅಂದ್ಮೇಲೆ ಬಸುರಿ ಗಂಡಸಿಗೆ ಆಯಾಸ ಆಗದೆ ಇರುತ್ತಾ? ಈಗಾಗ್ಲೇ 6 ತಿಂಗಳಾಗಿದೆಯಂತೆ. ರಾಮ, ಇನ್ನು 6 ವಾರನೇ ಆಗಿಲ್ಲ, ಆಗಲೇ 6 ತಿಂಗಳಾಗೋಯ್ತಾ? ಹೌದು ಅತ್ತೆ, ಡಾಕ್ಟರ್ ಹೇಳಿದ್ರಲ್ಲ, ಮುಂಚಿನೂ ಅವ್ರ ಹೊಟ್ಟೆನಲ್ಲಿ ಭ್ರೂಣ ಇತ್ತಂತೆ. ಈಗ ಸಡನ್ ಆಗಿ ಅದಕ್ಕೆ ಜೀವ ಬಂದು ಎಕ್ಕ ಚಿಕ್ಕಿ ಬೆಳೀತಾ ಇದೆಯಂತೆ. ಅಯ್ಯೋ, ತಾವು ನಮ್ಮ ಹೆಸರಿಗೆ ಲಂಗ ತೊಡಿಸಿ ಇವತ್ತು ನಮಗೆ ಯಾವ ದುರ್ಗತಿ ಬಂದಿದೆ ನೋಡಿ. ಅಲ್ಲ ಕಣೋ, ಮೆಟ್ಲು ಹತ್ತು ಬೇಡ ಅಂತ ಎಷ್ಟು ಸಲ ಹೇಳ್ತೀನಿ, ಯಾಕೋ ಮೆಟ್ಲು ಹತ್ತತೀಯಾ? ನಾನು ಏನು ಮಾಡ್ಲಿ ಮಾತೋಶ್ರೀ ರಂಗಮ್ಮನವ್ರೆ, ನನ್ನ ರೂಮ್ ಇರೋದ್ ಮೇಲೆ ಅಲ್ವೇ? ಬಸವ ದೊಡ್ಡ ಬಸವ. ಮಾತೋಶ್ರೀ ರಂಗಮ್ಮನವ್ರೆ, ಏನೇ ಹೇಳಿ ಒಂಥರ ಆನಂದ ಆಗುತ್ತಪ್ಪ. ನೀನು ನನ್ನ ಹೊಟ್ಟೆಲಿದ್ದಾಗ ನಾನು ಇಷ್ಟೇ ಆನಂದ ಪಟ್ಟಿದ್ದೆ ಕಣೋ. ನೀನೇನು ಒಂದೊಂದು ಕಾಟ ಕೊಟ್ಟಿದ್ದೀಯಾ? ಏನು ಯಜಮಾನ್ರೆ, ತಣ್ಣಗೆ ಜ್ಯೂಸ್ ಮಾಡ್ಕೊಡ್ಲಾ? ತಂದು ಕೊಟ್ಬಿಡು. ನೀನು ತಂದು ಕೊಟ್ಬಿಟ್ಟೆ ಅಂತ ನಾನು ಜ್ಯೂಸ್ ಕುಡಿಬಿಡ್ಲಿ, ಮಗುಗೆ ನೆಗಡಿ ಆಗ್ಬಿಡುತ್ತೆ ಕಣೆ. ಆಮೇಲೆ ಸಿಂಬಳ ವರ್ಷರು ಯಾರು? ಹೋಗು, ಬಿಸಿ ಕಾಫಿ ಮಾಡ್ಕೊಂಡು ಬಾ. ರಂಗಮ್ಮ, ಸ್ವಲ್ಪನಾದ್ರೂ ಅನುಭವನೇ ಇಲ್ಲ ಮುಂಡೆದಕ್ಕೆ. ಸಾಕು, ಸುಮ್ನಿಲ್ಲಪ್ಪ. ನೀನೇನೋ ಒಂದು 10 ಹೆತ್ತಂಗೆ. ಅಣ್ಣಯ್ಯ, ಮಗು ಆಗೋವರ್ಗಾದ್ರೂ ನೆಮ್ಮದಿಯಿಂದ ಇರಬಾರ್ದಾ? ಈಗ್ಲೂ ಈ ಕಿತ್ತೋದ್ ಫೈಲ್ ನೋಡ್ಬೇಕಾ? ಈ ಫೈಲನ್ನು ಯಾವ ನಮ್ಮ ನೋಡ್ತಾ ಇದ್ದಾನೆ. ಹುಟ್ಟೋ ಮಗುವಿಗೆ ಅದು ಏನು ಹೆಸರಿಡ್ಬೇಕು ಅಂತ ಹೆಸರು ಹುಡುಕ್ತಾ ಇದ್ದೀನಿ. ನನಗೂ ಮದ್ವೆ ಆಗಿ 2 ವರ್ಷ ಆಯ್ತು, ಇನ್ನೂ ರಿಸಲ್ಟೇ ಬಂದಿಲ್ಲ. ಅದಕ್ಕೆ ಯಾಕಮ್ಮ ತಲೆ ಕೆಡ್ಸ್ಕೊತೀಯ? ನನಗೆ ಹುಟ್ಟುತ್ತಲ್ಲ, ಆ ಮಗುನ ನಿನಗೆ ಕೊಡ್ತೀನಿ. ತೊಟ್ಲಿಗಾರು ಹಾಕೋ, ಇಲ್ಲ ಮರಕ್ಕಾರು ಕಟ್ಕೋ. ಇದಕ್ಕೆ ಜಾಜಿ ಅದಕ್ಕೆ ಒಪ್ಕೋಬೇಕಲ್ಲ? ಅವ್ರು ಯಾರು ಕೇಳೋದಕ್ಕೆ? ಈ ನನ್ನ ಹೊಟ್ಟೆ ಇದೆಯಲ್ಲ, ಇದು ನನ್ನ ಸ್ವಯಾರ್ಜಿತ ಆಸ್ತಿ. ಇದ್ರ ಮೇಲೆ ಯಾರಿಗೂ ಹಕ್ಕಿರಲ್ಲ. ಪಕ್ಷ ಅವ್ರು ಏನಾದ್ರು ಖ್ಯಾತೆ ತೆಗೆದ್ರು ಅಂದ್ರೆ ಹುಟ್ಟೋ ಮಗನ ಕಟ್ಕೊಂಡು ನೆಟ್ಟಿಗೆ ಬದುಕು ಜಟ್ಕಾ ಬಡ್ಡಿ ಕಾರ್ಯಕ್ರಮಕ್ಕೆ ಹೋಗ್ಬಿಡ್ತೀನಿ. ಏನು ಯಜಮಾನ್ರೆ, ಗಂಡ್ ಮಗು ಹುಟ್ಟಿದ್ರೆ ವಿವೇಕ್, ವರುಣ್, ವೈಭವ್ ಅಂತ ಹೆಸರಿಡಲ್ವಾ? ಹೆಣ್ಮಗು ಹುಟ್ಟಿದ್ರೆ ಸುನಯನ, ಸಾನಿಯಾ ಅಂತ ಇಡಲ್ವಾ? ಏನ್ರಿ ಎಲ್ಲ ಅಪಾಪೋಲಿಗಳ ಹೆಸರಿದ್ದಂಗಿದಾವೆ. ಹೋಗ್ಲಿ ಬಿಡು, ಪಾಂಜ ಅಂತ ಹೆಸರಿಡಲ್ವಾ? ಏನಮ್ಮ ಒಳ್ಳೆ ಚಿಂಪಾಂಜಿ ಅನ್ನಂಗಿದೆ. ಏನ್ ಹಾಗಂದ್ರೆ? ಪಾ ಅಂದ್ರೆ ನಿನ್ ಹೆಸರಿಂದ ಶುರುವಾಗೋ ಮೊದಲನೇ ಅಕ್ಷರ, ಜಾ ಅಂದ್ರೆ ಜಾಜಿ ಅದಕ್ಕೆ ಮೊದಲನೇ ಅಕ್ಷರ. ಈ 2 ಅಕ್ಷರದ ಮಧ್ಯೆ 0 ಹಾಕಿದ್ರೆ ಪಾಂಜ. ಏನಾಯ್ತು ಕಂದ? ಒಟ್ಟ ನೋಡು, ನಿನ್ ಮೊಮ್ಮಗ ಆಗ್ಲೇ ಕಾಲಲ್ಲಿ ಮಾಂಜ. ಜಾಜಿ ಅವರೇ, ಆದಷ್ಟು ಬೇಗ ನಾವು ಹೊಸ ಪ್ರಾಜೆಕ್ಟ್ ನ ಮುಗಿಸೋದು ಒಳ್ಳೇದು ಅನ್ಸುತ್ತೆ. ಯಾಕೆ ಪದ್ಮಜ, ಅದಕ್ಕಿನ್ನೂ ಟೈಮ್ ಇದೆಯಲ್ಲ. ಹಾಗಲ್ಲ ಜಾಜಿ ಅವರೇ, ನಾಳೆ ಪಾಂಡ್ರಂಗ ಅವ್ರಿಗೆ ಮಗು ಹುಟ್ಟಿದ್ಮೇಲೆ ಅದನ್ನ ನೋಡ್ಕೊಳ್ಳೋದು, ಹಾರೈಕೆ ಮಾಡೋದೆಲ್ಲ ಇರ್ತಲ್ಲ. ನೋ, ನನಗೂ ಅದಕ್ಕೂ ಸಂಬಂಧನೇ ಇಲ್ಲ. ಅವ್ರ ಮಗುನ ಅವರೇ ನೋಡ್ಕೋತಾರೆ. ಫೀಡಿಂಗ್ ಬಾಟ್ಲು ನಿಪ್ಪಲು ಕೊಡಿಸ್ತೀನಿ, ಅವರೇ ಕುಡಿಸ್ತಾರೆ. ರಾಮ, ಮಗು ಯಾರ್ದಾದ್ರೂ ಏನಮ್ಮ, ಮುದ್ದಾಡಕ್ಕೂ ಭಾಗ್ಯ ಬೇಕು. ಏನ್ ರಂಗಮ್ಮ ಅವರೇ, ಮೊಮ್ಮಗು ಮನೆಗ್ ಬರುತ್ತೆ ಅಂತ ಖುಷಿನಾ? ಆಗದೆ ಇರುತ್ತಾ? ಸೊಸೆಯಿಂದ ಆಗದೆ ಇರೋ ಕೆಲಸನ ನನ್ನ ಮಗ ಸಾಧಿಸಿ ತೋರಿಸಿದ್ದಾನೆ. ಇಂಥ ಕಾರ್ಯ ಮಾಡಿದ್ದಕ್ಕೆ ನನಗೆ ನೊಬೆಲ್ ಕೊಡ್ಲೇಬೇಕು. ಹೌದಾ ನನ್ನ ಕಂದ? ನೀನು ನನ್ನ ಹೊಟ್ಟೆಲಿದ್ದಾಗ ಊರೇ ಬಂದು ನನಗೆ ಸೀಮಂತ ಮಾಡಿದ್ಲು. ಈಗಲೂ ನೀವು ಮಾಡ್ಬೋದಲ್ಲ ರಂಗಮ್ಮ ಅವರೇ? ನೋ, ಅತ್ತೆ, ನೀವೇನಾದ್ರೂ ಇವ್ರು ಹೇಳ್ದಾಗೆ ಮಾಡ್ಬಿಟ್ಟಿರಾ? ಇಂಥದಕ್ಕೆಲ್ಲ ಪ್ರಚಾರ ಕೊಟ್ರೆ ಪಬ್ಲಿಕ್ ಪಕ್ಕ ಅಂತ ನಕ್ಕು ಬಿಡುತ್ತೆ. ನಗೋದು ನನ್ನ ಮಗನ ನೋಡಿ ಅಲ್ಲಮ್ಮ, ನಿನ್ನ ನೋಡಿ. ಹುಟ್ಟೋ ಮಗು ಆರೋಗ್ಯವಾಗಿರ್ಬೇಕು ಅಂದ್ರೆ ಸೀಮಂತ ಮಾಡ್ಲೇಬೇಕು. ಯಾವತ್ತಾದ್ರೂ ಮಗುನ ಹೆತ್ತಿದ್ದೆ ಅಲ್ವಾ ನೀನು, ಗೊತ್ತಾಗೋಕೆ? ನೋಡ್ತಾ ಇರು, ಮುಂದಿನ ವಾರನೇ ನನ್ನ ಮಗನಿಗೆ ಸೀಮಂತ. ಏನಾಯ್ತು ಕಂದ? ಹೊಟ್ಟೆ ಒಳಗಿನ ನಿನ್ನ ಮೊಮ್ಮಗು ಸೀಮಂತಿಕೆ ಎಸ್ ಅಂತ.
ಲೇಕಲ್ಲ ನನ್ನ ಪುಟ್ಟ ಚಿಲ್ಲಿ ಚಿಕ್ಕಲ್ಲ ಮಗನೇ, ಮಗು ತುಂಬಾ ಮುದ್ದಾಗಿದೆ, ಎಲ್ಲ ನಿಂದೆ ತದ್ಲು. ಮಾತೃಶ್ರೀ ರಂಗಮ್ಮನವರೇ, ನಾನು ಹೆತ್ತ ಮಗು ಅಂದ್ಮೇಲೆ ನನ್ನ ತದ್ರೂಪನೇ ಇರುತ್ತೆ, ನಿಮ್ ತದ್ರೂಪ ಇರೋದಕ್ಕೆ ಸಾಧ್ಯನೇ ಇಲ್ಲ. ನೋಡು, ಈಗ ನೀನು ಬಾಣಂತಿ, ಯಾವುದೇ ಕಾರಣಕ್ಕೂ ತಣ್ಣೀರು ಮುಟ್ಟಬೇಡ, ಉಪ್ಪು ಖಾರ ತಿನ್ಬೇಡ, ಸಪ್ಪೆ ಊಟ ಮಾಡ್ಕೊಂಡು ಯಾವಾಗಲೂ ಬೆಚ್ಚಗಿರ್ಬೇಕು. ಅದಕ್ಕೆ ಮಾತೃಶ್ರೀ ರಂಗಮ್ಮನವರೇ, ನಾನು ಕಾಲಿಗೆ ಸಾಕ್ಸಲ್ಲಿ ಹಾಕೊಂಡು ಬೆಚ್ಚಗಿದ್ದೀನಿ. ಏನೇ ಎತ್ತಾದ್ರೆ ಈಗಲೇ ಎಡಗೈ ಬಲ್ಗೈ ಎತ್ತಕ್ ಟ್ರೈ ಮಾಡ್ತಿದ್ದಾನೆ. ನೀವು ಗಂಡುಗಲಿ ವಂಶದ ಕಟ್ಟ ಕಡೆ ತುಂಡಾಗಿರೋದಕ್ಕೂ ಸಾರ್ಥಕ ಆಯ್ತು. ಇನ್ನೊಂದು ಮರಿ ತುಂಡಿನ ಎತ್ಕೊಟ್ಬಿಟ್ಟಿದ್ದೀರಾ. ಸುಮ್ಮನೆ ನೀನು ಕೊಂಡು ಹಾಕ್ಬೇಡ, ಕೇಳಿ ಕೇಳಿ ನಿಂದು ಕಾಕೊಂಡು. ಅಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆ ನೋಡಿದ್ರೇನ್ರಿ ಅನುಷಾ, ಮಗು ಎಷ್ಟು ಮುದ್ದಾಗಿದೆ, ಡೇಟ್ ನಮ್ಮ ಪಾಂಡ್ರಂಗನ್ ತರನೇ ಇದೆ. ಮಗನ್ ನೋಡೋದಕ್ಕೆ ಖಾಲಿ ಕೈಲಿ ಬಂದಿದ್ದೀರಲ್ಲ, ಕಾಸು ಇಟ್ಬಿಟ್ಟು ನೋಡ್ಬೇಕು ಅನ್ನೋ ಪರಿಜ್ಞಾನ ಬೇಡವೆ? ಪದ್ಮಜ ಅವ್ರೆ, ನೀವು ಸ್ವಲ್ಪ ಹಿಂದಕ್ಕೆ ನಿಂತ್ಕೊಳ್ರಿ. ಯಾಕ್ರಿ? ಮಗು ಗೊಗ್ಗ ಅಂತ ಎದ್ರಕೊಂಡ್ಬಿಟ್ರೆ ಕಷ್ಟ. ಯಾಕಮ್ಮ ಜಾಜಿ ಅಲ್ಲೇ ನಿಂತ್ಕೊಂಡಿದ್ದೀಯಾ? ಬಂದು ಮಗು ನೋಡಿ ಎತ್ಕೊಂಡು ಮುದ್ದಾಡಬಾರ್ದಾ? ನೋ, ನನ್ಗೆ ಮಕ್ಳು ಕಂಡ್ರೆ ಇಷ್ಟನೇ ಇಲ್ಲ, ಅಲರ್ಜಿ. ಯಾಕೆ ಜಾರ್ಜ್ ಅವ್ರೆ, ನಿಮ್ ಮಗುನ ನೀವ್ ಎತ್ಕೊಳಲ್ವಾ? ಅದು ಫೌಂಟನ್ ಬಿಟ್ಟು ಡ್ರೆಸ್ನೆಲ್ಲ ವೆಟ್ ಮಾಡ್ಬಿಡುತ್ತೆ, ಅದಕ್ಕೆ. ಹೀಗಂದ್ರೆ ಹೇಗೆ ಜಾರ್ಜ್ ಅವ್ರೆ? ನೀವ್ ಇವತ್ತಲ್ಲ ನಾಳೆ ಮಗುನ ಎತ್ಕೊಳ್ಳೇಬೇಕಾಗತ್ತೆ. ನಾವು ಪ್ರಚಾರಕ್ಕೆ ಅಂತ ಹೋದಾಗ ಕೇರಿಗೆ ಹೋಗ್ತೀವಿ, ಅಲ್ಲಿ ಗೊನೆ ಸುತ್ತಾ ಇರೋ ಮಕ್ಕಳನ್ನ ನೀವ್ ಎತ್ಕೊಳ್ಬೇಕು, ಅವಾಗ್ಲೇ ನಿಮ್ಗೆ ಓಟ್ ಸಿಗೋದು. ಅದು ಈಗ್ಲಿಂದಾನೇ ಅಭ್ಯಾಸ ಮಾಡ್ಕೊಳ್ಳಿ, ಬಂದು ಎತ್ಕೊಳ್ಳಿ. ಎಲೆಕ್ಷನ್ಗೆ ಹೆಲ್ಪ್ ಆಗುತ್ತೆ ಅನ್ನೋದಾದ್ರೆ ಮಗುನ ಎತ್ಕೋತೀನಿ. ನನ್ನ ಮಗುನ ನೀವು ಮುಟ್ಬೇಡ್ರಿ. ಯಾಕೆ? ನಿಮ್ಮನ್ನ ಕಂಡ್ರೆ ಆ ಮಗುಗೆ ಆಗಲ್ಲ. ಯಾಕಾಗಲ್ಲ? ನನ್ನನ್ನ ಕಂಡ್ರೆ ನಿಮಗೆ ಹೇಗಾಗಲ್ವೋ, ನನ್ನ ಮಗುಗೆ ನಿಮ್ಮನ್ನ ಕಂಡ್ರೆ ಆಗಲ್ಲ. ಅಷ್ಟಕ್ಕೂ ನಿಮ್ ಯಜಮಾನ ನಮ್ಮಂಗೆ ಮಗುನ್ ಸಾಕೋ ಯೋಗ್ಯತೆ ಇರ್ಬೇಕಲ್ಲ. ಚಂಪಾ, ಈಗೆಲ್ಲ ಟಾಕ್ ಮಾಡಿದ್ರೆ ಮನೆಯಿಂದ ಆಚೆ ಓಡಿಸ್ತೀನಿ. ನನ್ನ ನಿಮ್ ಮನೆ ಕರ್ಕೊಂಬಂದವ್ರು ನೀವೇನ್ರಿ? ಅಲ್ಲ ತಾನೆ? ಅಂದ್ಮೇಲೆ ನನ್ನನ್ನ ಈ ಮನೆಯಿಂದ ಓಡಿಸೋ ಹಕ್ಕು ನಿಮ್ಗಿಲ್ಲ. ಹಾಗೇನಾದ್ರೂ ಓಡಿಸೋದೇ ಆದ್ರೆ ಯಜಮಾನ್ರ ಜೊತೆಗೆ ಮಗುನು ಕರ್ಕೊಂಡು ಹೋಗ್ತೀನಿ. ಹೆಣ್ಣು ಮಕ್ಕಳಾಗಿ ಒಂದು ಸ್ವಲ್ಪನೂ ಸೂಕ್ಷ್ಮತೆ ಅನ್ನೋದಿಲ್ಲ. ಆ ಮಗು ಮುಂದೆನೆ ಜಗಳ ಆಡ್ಬೇಕಾ? ಯಾಕೆ? ಆ ಮಗು ಮುಂದೆ ಇದನ್ನೇ ಕಲಿಬೇಕಾ? ಮಾತೃಶ್ರೀ ರಂಗಮ್ಮ, ಎಲ್ಲರ ಬಾಯಿಗೂ ತೊಟ್ಟು ಸಕ್ಕರೆ ಹಾಕ್ಬಿಟ್ಟು ಮನೆಯಿಂದ ಆಚೆ ದಬ್ಬು. ಜಾಜಿ ಅವ್ರೆ, ಬೋರಲ್ಲಿ ಹಾಕಿರೋ ಹೆಣ್ಣು ಹುಲಿ ತರ ಯಾಕೆ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇದ್ದೀರಾ? ಏನಾಯ್ತು? ನಮ್ಮ ಮಹಿಳಾ ಸಂಘದಲ್ಲಿ ಹೆಣ್ಣಿಗೆ ಒಂದೊಂಥರ ಮಾತಾಡ್ಕೋತಾರೆ ಗೊತ್ತಾ? ಅದಕ್ಕೆಲ್ಲ ತಲೆ ಕೆಡಿಸ್ಕೊಬಿಡಿ ಜಾಜತ್ಗೆ. ಕೊಲ್ಲಿಗೂ ಇನ್ನೂ ಮಗು ಆಗಿಲ್ಲ, ನಿಮ್ಗೂ ಆಗಿಲ್ಲ, ಇಬ್ರಿಗೂ ಒಟ್ಟಿಗೆ ಆಗುತ್ತೆ. ಯಾವತ್ತೋ ಹುಟ್ಟೋ ಮಗುಗೆ ನಾವ್ ಇವಾಗಲೇ LKG ಸೀಟ್ ಬುಕ್ ಮಾಡಕ್ಕಾಗುತ್ತಾ? ಹಾಗಲ್ಲ ಬಿಟ್ಲ, ಜನ ನನ್ನ ಬಗ್ಗೆ ಹೇಗೆಲ್ಲ ಟಾಕ್ ಮಾಡ್ಕೋತಿದ್ದಾರೆ ಗೊತ್ತಾ? ಹೇಗೆಲ್ಲ ಟಾಕ್ ಮಾಡ್ಕೊತಿದ್ದಾರೆ? ನಿಮ್ ಗಂಡನ್ ಮಗು ಆಗಿರೋದ್ರಿಂದ ನಿಮಗ್ ಮಗು ಆಗೋ ಚಾನ್ಸಸ್ ಕಮ್ಮಿ, ನೀವು ಯೂಸ್ಲೆಸ್ ಅಂತ ಮಾತಾಡ್ಕೋತಾ ಇದಾರೆ. ಅಂದ್ರೆ ಇಂಡೈರೆಕ್ಟ್ ಆಗಿ ನೀವು ಹೆಣ್ಣೆ ಅಲ್ಲ ಅಂತ ಹೇಳ್ತಿದ್ದಾರೆ. ಮತ್ತು ಈ ಮಗು ಬೆಳೆದು ದೊಡ್ಡದಾದ್ಮೇಲೆ, ಆಂಟಿ ನೀವ್ಯಾರು, ನೀವ್ಯಾಕೆ ನಮ್ಮ ಮನೇಲಿದ್ದೀರಾ, ನಮ್ಮ ಪಪ್ಪಂಗೂ ನಿಮ್ಗೂ ಏನ್ ಸಂಬಂಧ ಅಂತ ಕೇಳಿದ್ರೆ ನಾನು ಏನೋ ಮಾಡ್ಲಿ? ಕೇಳುತ್ತೆ, ಹೇಳಿ ಕೇಳಿ ಪಾಂಡುರಂಗ ಗಂಡುಗಲಿ ಮಗು ಅಲ್ವೇ? ಈಗಿನ ಕಾಲದ ಮಕ್ಕಳು ತುಂಬಾ ಶಾರ್ಪ್ ಜಾಜತ್ಗೆ. ಏನ್ ನಮ್ಮ ಅಪ್ಪನ ಮದ್ವೆ ಆಗಿದ್ದೆ ನೀವು ದುಡ್ಡಿಸ್ಕೊಳಕ್ಕೆ ಅಂತನಾ? ನಮ್ಮ ಅಪ್ಪ ಏನ್ ATM ಮಿಷಿನ್ ಅಂತ ಕೇಳಿದ್ರೆ ಏನ್ ಮಾಡ್ತೀರಾ? ಅದಕ್ಕೆ ನಾನೊಂದು ಸೂಪರ್ ಆಗಿರೋ ಐಡಿಯಾ ಮಾಡಿದ್ದೀನಿ. ಪಾಂಡುರಂಗನ್ ಮಗುನ ಇಲ್ಲ ಅನ್ನಿಸ್ಬಿಡ್ತೀರಾ? ಅಲ್ಲ ಕಣೋ, ಮಗುನ ಯಾರಿಗೂ ಗೊತ್ತಾಗ್ದಾಗೆ ಆಶ್ರಮದಲ್ಲಿ ಬಿಟ್ಟು ಬಂದ್ಬಿಡೋದು. ಆಶ್ರಮದವ್ರು ಗೊತ್ತಾಗೋದ್ರೆ? ಆಶ್ರಮದ ಬಾಗ್ಲು ಮುಂದೆ ಹೋಗಿ ಮಗುನ ಇಟ್ಟು ಕಾಲಿಂಗ್ ಬೆಲ್ ಪ್ರೆಸ್ ಮಾಡಿ ಓಡ್ ಬಂದ್ಬಿಡಿ. ಅಲ್ಲಿ ಕಾಲಿಂಗ್ ಬೆಲೆ ಇಲ್ದೇ ಇದ್ರೆ ಬಾಗ್ಲು ತಟ್ಟು ಓಡ್ ಬಂದ್ರ? ಆಗ ಆಶ್ರಮದವರು ಬಾಗಲ್ ತೆಗಿತಾರೆ, ವಾರಸುದಾರರು ಇಲ್ದಿರೋ ಮಗು ಅಂತ ಅವರೇ ಸಾಕೋತಾರೆ. ಎಕ್ಸಾಕ್ಟ್ಲಿ. ಜಾಜತ್ಗೆ ಇವಾಗೇನೋ ನಾವು ಆಶ್ರಮದಲ್ಲಿ ಮಗುನ ಬಿಟ್ಟು ಬಂದ್ಬಿಡ್ತೀವಿ, ಆದ್ರೆ ನಾಳೆ ಬೆಳಗ್ಗೆ ತೊಟ್ಲಲ್ಲಿ ಮಗು ಇಲ್ದೇ ಇರೋದನ್ನ ನೋಡಿ ಬಾಬಾ ರೊಚ್ಚಿಗಿಳಲ್ವಾ? ಅದಕ್ಕೆ
ಅದಕ್ಕೂ ಒಂದು ಐಡಿಯಾ ಮಾಡಿದೀನಿ. ಬೀದಿ ನಾಯಿ ಕಚ್ಕೊಂಡು ಹೋಯ್ತು ಅಂತ ಹೇಳಿದ್ರಾಯ್ತು. ಕರೆಕ್ಟ್ ಜಾಜಿ ಅವ್ರೆ, ಬೀದಿ ನಾಯಿ ಕಚ್ಕೊಂಡು ಹೋಯ್ತು ಅಂದ್ರೆ ಯಾವ ಕೇಸು ನಿಲ್ಲಲ್ಲ. ನೀವಿಬ್ರು ಇಲ್ಲೇ ವೇಟ್ ಮಾಡ್ತಾರಿ, ನಾನ್ ಮಗುನ ತಂದು ನಿಮ್ಗೆ ಕೇಳ್ಕೊಡ್ತೀನಿ. ನೀವು ಆಶ್ರಮದಲ್ಲಿ ಬಿಟ್ಟು ಬಂದ್ಬಿಡಿ. ಮನೇಲಿ ಯಾರು ಒಬ್ರು ಇದ್ರೆ ನಮ್ ಜಾಜಿ ಅದಕ್ಕೆ ತರ ಇರ್ಬೇಕಣ್ಣ. ಓ ನನ್ನ ಕಳ್ಳ, ಜಾಜಿ ಅಮ್ಮ ಬೇಕನ್ನ ನಿನಗೆ? ಅಯ್ಯೋ ಜಾಜಿ ಅಮ್ಮ ಬೇಡವಾ? ಬೇಡ ಬಿಡೋ ಗುಂಡಾರಿ, ನಾನೇ ನಿನಗೆ ಅಪ್ಪ ಅಮ್ಮ ಆಗಿ ನಿನ್ನ ಸಾಕ್ತೀನಿ. ಯೋಗ್ಯತೆ ಇಲ್ಲ, ನನ್ನ ಮಗನ ಕದಿಯೋಕ್ ಬಂದಿದೀಯ. ನಿನ್ನಂಥ ರಾಕ್ಷಸಿ ಈ ಮನೇಲಿ ಇರಬಾರದು. ಶ್ರೀಹರಿ ರೀ, ಮಗು ಬೆಚ್ಚಿಬಿಡ್ತು ಕಣ್ರಿ. ಜಾಜಿ ಏನಾಯ್ತು ಅಂತ ಹೆಕ್ಕಿರ್ಚ್ಕೋತಾ ಇದೀಯ? ಇಷ್ಟೊತ್ತು ನಾನು ಕಂಡಿದ್ದು ಡ್ರೀಮ್. ನೀ ಕನಸು ಕಾಣೋದನ್ನ ಇನ್ನೂ ಬಿಟ್ಟಿಲ್ವಾ? ಮಾತೃಶ್ರೀ ರಂಗಮ್ಮನವ್ರೆ, ಏನಪ್ಪ ಅವ್ರ ಕತೆ ಬಿಟ್ಟಾಕ್ರಿ. ಈಗ ನಾಳೆ ನನಗೆ ಮಗು ಅಂತ ಹುಟ್ಟುತ್ತಲ್ವಾ, ನನ್ನ ಮತ್ತು ಮಗುವಿನ ಆರೈಕೆ ಮಾಡೋರು ಯಾರು, ನನಗೆ ಮತ್ತು ಮಗುವಿಗೆ ನೀರನ್ನು ಹಾಕೋರು ಯಾರು ಅಂತ ಹೇಳಿ. ಅತ್ತೆಯವರು ಮಗುಗ್ ನೀರ್ ಹಾಕ್ತಾರೆ, ನಿಮಗ್ ನಾನ್ ನೀರ್ ಹಾಕ್ತೀನಿ. ಎಕ್ಸ್ಕ್ಯೂಸ್ ಮೀ, ನಾನಿರೋದು ಯಾಕೆ? ದಂಡಕ್ಕೆ. ಅನುಷಾ, ಅದು ನನಗೆ ಹುಡ್ತಾ ಇರೋದು ತುಂಬಾ ಅಪರೂಪದ ಮಗು ಅಲ್ವಾ? ಭಾರತದಲ್ಲಿ ಇದೇ ಮೊಟ್ಟ ಮೊದಲನೇ ಬಾರಿಗೆ ಅಲ್ವಾ? ಹಾಗಾಗಿ ನಮ್ಮ ಘನ ಸರ್ಕಾರದವ್ರು ಗಮನಿಸ್ಬಿಟ್ಟು ನನ್ನ ಮಗುವಿಗೆ ಅಂತ 1 ಕೋಟಿ ರೂಪಾಯಿ ಕೊಟ್ಟರು ಕೊಡಬಹುದು. ಬಾಬಾ, ದುಡ್ಡು ಸಿಗುತ್ತೆ ಅನ್ನೋ ದುರಾಸೆಗೆ ಇನ್ನೊಂದ್ಸತಿ ಗರ್ಭ ಧರಿಸ್ಬಿಟ್ಟಿರಾ? ಏನು ಯಜಮಾನ್ರೆ, ಒಂದೇ ಮಗು ಸಾಕು. ಇನ್ ಮುಂದೆ ನಿಮಗ್ ಮಗು ಬೇಕಂದ್ರೆ ನನಗೆ ಹೇಳಿ, ನಾನ್ ಹೆತ್ಕೊಡ್ತೀನಿ. ಶ್ರೀಹರಿ, ಪಾಂಡ್ರಂಗ, ಇದ್ರ ವಾಸನೆ ನೋಡಿದ್ರೆ ಹುಟ್ಟೋ ಮಗು ಒಳ್ಳೇದಾಗುತ್ತಂತ. ಈಗಿರಿತಲ್ಲ ನೇನ್ರ? ಕರೆಕ್ಟ್ ಆಗಿ ಹೇಳಿದ್ರೆ ನಿನ್ಗೆ ಗೊತ್ತೈತಿ ಬಾಬಾ. ಬಿಟ್ಟಿ ಸಿಕ್ಕರೆ ಬಿಡ ಮಗನ ಕೊಡ್ರಪ್ಪ. ಪಾಂಡ್ರಂಗ, ನಿನ್ನ ಹೊಟ್ಟೆಗಿನ ಕೂಸಿನ ಆಯಸ್ಸು ಇವತ್ತು ಮುಗಿತ ತನಕ. ಪಾಪೆ ಭ್ರೂಣ ಹತ್ಯೆ ಮಹಾ ಪಾಪ ಕಣ. ಮುಂದಿನ ಜನ್ಮದಲ್ಲಿ ನರಕದಲ್ಲಿ ನಾಯಿ ಆಗ್ಬಿಟ್ಬಿಡ್ತೀಯ. ನಿನ್ನ ಬಾಯಿ ನಿನ್ನ ಹೊಟ್ಟಾಗಿನ ಪಿಂಡ ಕರಗಿಸ್ಬೇಕಂತ ನಮ್ಗೆ ಆಜ್ಞೆ ಆಗೈತಿ. ಯಾರಿಂದನಪ್ಪ? ಅವರಿಂದ. ರೇ ಜಾಜಿ ಜಂಬಲ್ದಿನಿ ಅವ್ರೆ, ಈ ಹಕ್ಕ ಬುಕ್ರು ಮಾತು ಕೇಳ್ಕೊಂಡು ನೀವ್ ಯಾಕ್ರಿ ಇಂತ ಪಾಪದ ಕೆಲ್ಸಕ್ಕೆ ಕೈ ಹಾಕಿದ್ರೆ? ಮತ್ತಿನೇನವಿ, ನಾಳೆ ದಿನ ನಿಮ್ಗೆ ಮಗು ಆದ್ರೆ ನಾನು ಸಮಾಜದಲ್ಲಿ ತಲೆ ಎತ್ಕೊಂಡು ತಿರುಗಡಕ್ಕಾಗತ್ತಾ? ನೆಮ್ಮದಿಯಾಗಿ ಬಾಳಕ್ಕಾಗತ್ತಾ? ಈಗಾಗಲೇ ನಿಮ್ಮಿಂದ ಆಗಿರೋ ಅವಮಾನನೇ ಸಾಕು. ಯಾವುದೇ ಕಾರಣಕ್ಕೂ ನಿಮ್ಗೆ ಈ ಮಗು ಆಗಕ್ ಬಿಡಲ್ಲ. ಏ ಪಾಂಡ್ರಂಗ, ನಾನು ಕೊಟ್ಟ ಔಷಧಿ ಕುಡಿದ ಮೇಲೆ ನಿನ್ನ ಹೊಟ್ಟಾಗಿ ಪಿಂಡ ಬೆಳೀತು, ಹೌದಲ್ಲ? ಹಾಗಂತ ಡಾಕ್ಟ್ರ್ ಹೇಳಿದ್ರಲ್ಲಪ್ಪ. ಈಗ ನೋಡು, ಇನ್ನೊಂದು ಔಷಧಿ ಕುಡಿಸಿ ನಿನ್ನ ಹೊಟ್ಟಾಗಿನ ಪಿಂಡ ಕೆರೆಸ್ತೀನಿ. ನೀನ್ ಯಾಕಪ್ಪ ಹಿಂಸೆ ಮಾಡಿ ಕುಡಿಸ್ತೀಯ? ನಾನೇ ಕುಡ್ಬಿಡ್ತೀನಿ, ಕೊಡಿ. ಚಲೋ ಆಯ್ತ, ಕುಡಿ. ಏನ್ ನೋಡ್ತಾ ನಿಂತಿದ್ದೀರಾ? ಬೇಗ ಹೋಗಿ ಹಬಿನ ಕ್ಯಾಚ್ ಮಾಡಿ ಹೊಟ್ಟೆಲಿರೋ ಮಗುಗೆ ಒಂದು ಗತಿ ಕಾಣಿಸ್ರೋ. ನಕ್ಕೆ ಸಾಕು, ಹೋಗಿ ಕ್ಯಾಚ್ ಮಾಡು. ಡಾಕ್ಟ್ರೆ, ಏನು ಅಂತ ಹೇಳಿ ಹೀನ ಜನ ಏನ್ ಮಾಡಕ್ಕೂ ಹೇಸೋಳಲ್ಲ. ತುಂಬು ಗರ್ಭಿಣಿ ಆದ ನನ್ನ ಮಗನ್ನ ಎತ್ತಾಕೊಂಡು ಹೋಗ್ಬಿಟ್ಟಿದ್ದಾಳೆ. ಯಾಕೆ? ಅವ್ರ ಹೊಟ್ಟೆಲ್ ಮಗು ಇದೆಯಲ್ಲ, ಅದು ಅವ್ರಿಗೆಲ್ಲ ಹೊಟ್ಟೆ ಉರಿ, ಅದಕ್ಕೆ ಎತ್ಕೊಂಡು ಹೋಗಿದ್ದಾರೆ. ಓ ದೇವರೇ, ಈ ಸ್ಥಿತಿ ಬರುತ್ತೆ ಅಂತ ಮೊದ್ಲೇ ಗೊತ್ತಿದ್ರೆ ಪಾಂಡ್ರಂಗನ ಹೊಟ್ಟೆಲಿ ಇದ್ದಿದ್ದು ಮಗು ನಾನು ಚಂಪನ ಹೊಟ್ಟೆಗೆ ಶಿಫ್ಟ್ ಮಾಡಿಸ್ಬಿಡ್ತಿದ್ನಲ್ಲ. ಆಗ ಅವ್ರನ್ನ ಬಿಟ್ಟು ನನ್ನನ್ನ ಎತ್ಕೊಂಡು ಹೋಗಿರೋರು. ನಾನ್ ಬಿಡ್ತೀನ? ಆಗ ನಿನ್ನ ಹೊಟ್ಟೆಲಿ ಇದ್ದಿದ್ದು ಮಗು ಇವ್ರ ಹೊಟ್ಟೆಗೆ ಶಿಫ್ಟ್ ಮಾಡಿಸ್ಬಿಡ್ತಿದ್ದೆ. ಓ ಮಾತೃಶ್ರೀ ರಂಗಮ್ಮನವ್ರೆ, ಯಾಕೋ ಹೀಗೆ ಓಡ್ ಬರ್ತಾ ಇದೀಯಾ? ಹೊಟ್ಟೆಲಿರೋ ಮಗುಗೆ ತೊಂದರೆ ಆಗುತ್ತೆ ಕಣೋ. ಮಾತೃಶ್ರೀ ರಂಗಮ್ಮನವ್ರೆ, ನಮ್ಮ ಪದ್ದಪ್ಪ, ವಿಟ್ಲಪ್ಪ, ಜಾಜಿ ಅವರು ಸೇರ್ಕೊಂಡು ನನಗೆ ಅಭಾಷಣ ಮಾಡಿಸ್ಬಿಡ್ಬೇಕು ಅಂತ ನನ್ನ ಕರ್ಕೊಂಡೋಗಿ ಆ ತಂಗಪ್ಪನ ಹತ್ರ ಬಿಟ್ಟಿದ್ರು. ಹೇಗೋ ಅಲ್ಲಿಂದ ತಪ್ಸ್ಕೊಂಡ್ಬಿಟ್ಟೆ. ಮನೇಲೆ ಶತ್ರುಗಳು ಇದ್ದಾರೆ ಅಂತ ಆಯ್ತು. ಗಂಡುಗಳ ವಂಶದ ಕುಡಿನ ಮೊಳಕೆಯನ್ನ ಚೂಟ್ ಹಾಕ್ತಾ ಇದ್ದಲ್ಲ, ಇವನೇನ್ ಮನುಷ್ಯರು ರಾಕ್ಷಸರು? ಲೇ ಪಾಂಡ್ರಂಗ, ನಮ್ಮಿಂದ ತಪ್ಪಿಸ್ಕೊಂಡ್ ಬಂದ್ರ ನಾವ್ ನಿನ್ನ ಬಿಟ್ಬಿಡ್ತೀವ? ಇವತ್ತು ನಿಮ್ಮ ಹೊಟ್ಟೆನ ಬಗ್ದು ಪಿಂಡ ಆಚೆ ತೆಗೆದು ಬಿಡ್ತೀವಿ. ಲೇ ಮಸಾಲಾ ದೋಸೆಗೆ ಸಿಕ್ಕ 200 ರೂಪಾಯಿ ಆಸೆಗೋಸ್ಕರ ಮಗುನೇ ಕೊಲ್ಬೇಕು ಅಂತ ಹೊರಟಿದ್ರಲ್ಲ, ನಿಮ್ಮ ಜನ್ಮಕ್ಕೆ ನಾಚಿಕೆ ಆಗಲ್ವೇನ್ರ? ಮಾತ್ರ ಸಂಗಮರು, ನೀವು ಕಡೆ ಬನ್ನಿ. ನೀವಿಬ್ರು ಗಂಡಸರೇ ಆಗಿದ್ರೆ ಬನ್ರ, ಬಂದ ನನ್ನ ಹೊಟ್ಟೆ ಮುಟ್ಟ.
ರೀ ಮಾತೃಶ್ರೀ ರಂಗಮ್ಮನವ್ರೆ. ಇವರು ಕ್ಯಾಲ್ಸಿಲ್ದೆ ನಾನು ಅದೇನೋ ದಪ್ಪ ಮಾಡ್ತೀನಿ ಅಂತ ಹೇಳಿ ಆಳು ಮೂಳು ತಿನ್ನಿಸಿ ನನ್ನ ಆರೋಗ್ಯನ ಹದಗೆಡಿಸ್ಬೇಕು ಅಂತ ಹೊರಟಿದ್ರಲ್ಲ, ಹೇಗಾದ್ರೂ ಮಾಡಿ ಇವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ನನ್ನ ಹೊಟ್ಟೆನಲ್ಲಿ ಮಗು ಬೆಳೀತಾ ಇದೆ ಅಂತ ನಾನು ನಾಟಕ ಮಾಡಿದೆ. ಅಯ್ಯ ಬರೀ ಬಟ್ಟೆ